ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಇನ್ನೊಂದು ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಚಿಕೆ ಶೂರಿನಲ್ಲಿ ಭೂಮಿ ಹಾಗೂ ಅಪೇಕ್ಷಿತ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಭೂಮಿ ಹೇಳ್ತಿರ್ತಾರೆ, ನೀವು ಯಾವ ಧೈರ್ಯದ ಮೇಲಿಂದ ನೀವು ಪಲ್ಲವಿ ಅಕ್ಕನ ಮೇಲೆ ಕೈ ಮಾಡಿದ್ರಿ, ನಿಮಗೆ ಗೊತ್ತಿಲ್ವಾ ಅಂತ ಕೇಳ್ತಿರ್ತಾಳೆ. ಅಲ್ಲ, ನೀವು ನನ್ನ ಮೇಲೆ ಕೈ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನೀವು ನನ್ನ ಮೇಲೆ ಕೈ ಮಾಡೋದಕ್ಕಿಂತ ಮುಂಚೆ ನೀವು ಯಾವ ಕೈಯಲ್ಲಿ ಊಟ ಮಾಡ್ತೀರಂತ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಿರ್ತಾಳೆ. ಅವರು ನಿಮ್ಗಿನ ವಯಸ್ಸಲ್ಲಿ ದೊಡ್ಡವರೇ ಆಗಿರ್ಬೋದು, ಆದರೆ ನೀವು ಹೊಡೆಯೋ ಅಷ್ಟು ಹಕ್ಕು ನಿಮಗಿಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಕೂಡ ಹೇಳ್ತಾ ಇರ್ತಾಳೆ. ಅಲ್ಲ, ನಾನು ಅವ್ರಿಗೆ ಹೊಡೆದ್ರೆ ನಿನಗೇನು ಕಷ್ಟ ಅಂತ ಈ ಕಡೆ ಅಪೇಕ್ಷಿತ ಕೇಳ್ತಿರ್ತಾಳೆ. ನನಗೆ ಹೊಡೆದ್ರೆ ಏನು, ಅವ್ರಿಗೆ ಹೊಡೆದ್ರೆ ಏನು ಕಷ್ಟ ಇಲ್ಲ, ಆದರೆ ಅವರು ಏನಾದರೂ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನೀವು ಅರೆಸ್ಟ್ ಆಗ್ತೀರಾ, ನೀವು ಜೈಲ್ ಕಂಬಿ ಎಳಿಸ್ತಾ ಇರ್ತೀರಾ, ಆಗ ಉಪ್ಪು ಖಾರ ಇಲ್ದಿರೋ ಊಟ ಎಲ್ಲ ತಿನ್ಕೊಂಡಿರ್ಬೇಕಾಗತ್ತೆ, ಹಾಗೆ ನಾವು ಮನೆಯವರೆಲ್ಲ ಬಂದು ನಿಮ್ಮನ್ನ ನೋಡಬೇಕಾಗತ್ತೆ ಜೈಲಲ್ಲಿದ್ದಾಗ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದಕ್ಕೇ ಅಪೇಕ್ಷಿತ ಇದ್ದೋಳು, ಹಾಂ ಹೌದಾ, ಜೈಲಲ್ಲಿ ಊಟ ತಿನ್ನಬೇಕು, ಅದು ಉಪ್ಪು ಖಾರ ಇಲ್ದಿರೋ ಊಟ, ನಾನು ಜೈಲಿಗೆ ಹೋಗ್ಬೇಕಂತೇಳಿ ಅಪೇಕ್ಷಿತ ಯೋಚನೆ ಮಾಡಿಬಿಟ್ಟು ಸರಿ ಒಂದು ನಿಮಿಷ ಇರು ಪಲ್ಲವಿ ಅಂತ ಹೇಳಿ ಕರಿತಾ ಇರ್ತಾಳೆ. ಅದಕ್ಕೇನು ಗುರಾಯಿಸ್ತಾ ಇರ್ತಾಳೆ ಈ ಕಡೆ ಭೂಮಿ ಇದ್ದಳು. ಅದು ಆಮೇಲಿಂದ ಪಲ್ಲವಿ ಅಕ್ಕ ಅಂತ ಹೇಳಿ ನಿಧಾನಕ್ಕೆ ಕರಿತಾ ಇರ್ತಾಳೆ ಈ ಕಡೆ ಅಪೇಕ್ಷಿತ. ಅದೇ ಟೈಮ್ಗೆ ಪಲ್ಲವಿನೂ ಕೂಡ ಬರ್ತಾಳೆ. ಸಾರಿ, ನಾನು ನಿಮಗೆ ಆವಾಗಲೇ ನಾನು ತುಂಬ ಬ್ಯಾಡ್ ಮೂಡಲ್ಲಿದ್ದೆ, ಅಂದರೆ ತುಂಬ ಕೆಟ್ಟ ಮೂಡಲ್ಲಿದ್ದೆ, ಅದಕ್ಕೆ ನಾನು ನಿಮ್ಮ ಮೇಲೆ ಕೈ ಮಾಡಿಬಿಟ್ಟೆ, ಕ್ಷಮೆ ಕೇಳ್ತಿದ್ದೀನಿ ನಿಮಗೆ ಅಂತ ಹೇಳಿ ಈ ಕಡೆ ಹೇಳ್ತಿರ್ತಾಳೆ. ಅದಕ್ಕೇ ಭೂಮಿ ಇದ್ದಳು, ಸರಿ ಆಯಿತು ಬಿಡಿ ಅಂತ ಹೇಳಿದಾಗ ಈ ಕಡೆ ಭೂಮಿ ಅದಕ್ಕೆ ಅಪೇಕ್ಷಿತಳು, ನೀನು ಹೇಳ್ದೆ ಅಂತ ನಾನು ಕ್ಷಮೆ ಕೇಳಿಲ್ಲ, ನಮ್ಮಪ್ಪ ನನಗೆ ಹೇಳಿದ್ರು ಅಂತ ಹೇಳಿ ನಾನು ಕ್ಷಮೆ ಕೇಳಿದ್ದು ಅಷ್ಟೇ ಅಂತ ಹೇಳಿ ಈ ಕಡೆ ಅಪೇಕ್ಷಿತ ಹೇಳ್ತಾ ಇರ್ತಾಳೆ. ಓ ಹೌದಾ, ಸರಿ ಆಯಿತು ಬಿಡಿ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಿರ್ತಾಳೆ. ಸರಿ ಪಲ್ಲವಿ ಇದ್ದಳು, ಸರಿ ಮೇಡಮ್ ಏನೂ ಆಗಿಲ್ಲ ಬಿಡಿ, ನಾನೇನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿಲ್ಲ ಅಂತ ಭೂಮಿ ಈ ಕಡೆ ಪಲ್ಲವಿನೂ ಕೂಡ ಹೇಳ್ತಾ ಇರ್ತಾಳೆ. ಅವಳಿಗೆ ಕ್ಷಮೆ ಕೇಳಿದಾಯ್ತಲ್ಲ, ನಾನು ಹೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಪೇಕ್ಷಿತನೂ ಹೊಡ್ತಾಳೆ. ಅದೇ ಟೈಮ್ಗೆ ಮನೆಯವರು ಹಿಂದೆಯಿಂದ ನಿಂತ್ಕೊಂಡು ಎಲ್ಲರೂ ಕೇಳಿಸ್ಕೊಂಡಿದ್ದಾಗ ಅದಕ್ಕೇ ಅಪೇಕ್ಷಿತ ಅಪ್ಪ ಇದ್ದವರು, ನೋಡು ನಾನು ಹೇಳಿದ್ದಕ್ಕೆ ಮಾತ್ರ ನನ್ನ ಮಗಳು ಕ್ಷಮೆ ಕೇಳಿತು ಅಂತ ಹೇಳ್ತಾ ಇದ್ಲು, ಹೌದೌದು ಬಿಡಿ ಅಂತ ಹೇಳ್ತಿರ್ತಾರೆ. ಅದಕ್ಕೇ ನೀನು ತುಂಬ ಜಾಣತನದಿಂದ ಅಪೇಕ್ಷಿತನ ಕೈಯಲ್ಲಿ ಕ್ಷಮೆ ಕೇಳಿಸಿದ್ಯಾ ಭೂಮಿ, ನೀನು ತುಂಬ ಜಾಣ ಇದೆಯಾ ಅಂತೇಳಿ ಈ ಕಡೆ ಸಂಗೀತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಜಿತ್ ಇದ್ದವನು, ಹೌದು ಅವಳು ನನ್ನ ಹೆಂಡ್ತಿ, ನೀನು ಹಿಂಗೆ ಕಾನ್ಸ್ಟೇಬಲ್ ಆಗಿ ನಾನು ಅಸಿಸ್ಟೆಂಟ್ ಆಗಿ ಇಟ್ಕೊತೀನಿ, ನೀನು ತುಂಬ ಜಾಣತನದಿಂದ ಅವಳ ಹತ್ರ ಕ್ಷಮೆ ಕೇಳಿಸಿದ್ಯಾ, ಅವಳಿಗೆ ಬೈದೆ ಏನು ತಿರುಗಿಸ್ದೆ ಏನು ಹೇಳ್ದೇನೆ, ಅವಳಿಗೆ ನಿನ್ನ ಜಾಣತನದಿಂದ ಅವಳ ಬಾಯಿಂದ ಕ್ಷಮೆ ಕೇಳಿದ್ದೆ, ಅದಕ್ಕೆ ನಾನು ನಿಂಗೆ ಅಪ್ರಿಷಿಯೇಟ್ ಮಾಡ್ತಿದ್ದೀನಿ ಅಂತ ಹೇಳಿ ಈ ಕಡೆ ಅಜಿತ್ ಕೂಡ ಹೇಳ್ತಿರ್ಬೇಕಾದ್ರೆ ಸಂಗೀತ ಇದ್ದಳು, ಸರಿ ಆಯಿತು, ಅಪೇಕ್ಷಿತನೂ ಅವ್ರ ಅಪ್ಪನೂ ನಾನು ಒಂದು ಮಾಡಿಬಿಟ್ಟು ಬರ್ತೀನಿ, ಇಲ್ಲಾಂದ್ರೆ ಸುಮ್ಮನೆ ರಾಗ ಆಡ್ತಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ ಹೇಳ್ಬಿಟ್ಟು ಹೋಗ್ತಾಳೆ. ಅದಕ್ಕೆ ಅಜಿತ್ ಇದ್ದ, ಹಬ್ಬ ಎಷ್ಟು ನಾಟಕ ಮಾಡಬೇಕು, ನಾನು ಇನ್ಸ್ಪೆಕ್ಟರ, ನಾನು ನಾಟಕ ಮಾಡೋಣ ಒಂದು ಅರ್ಥ ಆಗ್ತಿಲ್ಲ ಅಂತೇಳಿ ಈ ಕಡೆ ಹೇಳ್ತಾ ಇರಬೇಕಾದ್ರೆ ಭೂಮಿ ಇದ್ದಳು, ಏನು ನೀವು ನನ್ನ ಹೊಗಳಿದ್ದು ನಾಟಕನ ಸುಮ್ಮನೆನಾ ಅಂತ ಹೇಳಿ ಕೇಳ್ತಿರ್ತಾಳೆ. ಹ್ಞೂ ಹೌದು, ನೀನೇನು ದೊಡ್ಡ ಸಾಧನೆ ಮಾಡಿದ್ದಂತ ನಾನಿನ್ನು ಹೊಗಳಬೇಕು ಅಂತ ಹೇಳಿ ಈ ಕಡೆ ಅಜಿತ್ ಕೂಡ ಹೇಳ್ತಿರ್ತಾನೆ. ನೋಡಿ ನನಗೆ ಕೋಪ ಬರ್ಸ್ಬಿಡಿ, ನೀವು ನಿಜವಾಗ್ಲೂ ಹೇಳಿದ್ದಾನೆ ಅಂತ ಹೇಳ್ತಿರ್ತಾಳೆ. ನಾನು ನಿಜ ಏನೂ ಹೇಳಿಲ್ಲ, ನಾನು ಸುಮ್ಮನೆ ಹೇಳಿದ್ದು, ಮನೆಯವ್ರ ಮುಂದೆ ನೀನು ಸುಮ್ಮನೆ ಹೋಗಲಿದ್ದು ಅಂತ ಹೇಳಿ ಈ ಕಡೆ ಹೇಳ್ತಿರ್ತಾನೆ. ಇಬ್ಬರು ಜಗಳ ಆಡ್ತಿರ್ತಾರೆ ಸುಮ್ಮನೆ ಹಾಗೆ. ನೀನೇನು ಇದು ದೊಡ್ಡಿದಾ ಅಂತ ಹೇಳಿ ಅವನು ಕೂಡ ಹೇಳ್ತಿರ್ತಾರೆ. ನೋಡಿ ನಾನು ಕೋಪ ಬರ್ಸೋದು, ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಿರ್ತಾಳೆ. ಓಹೋ ನೀನೇನು ಮಾಡ್ತೀಯ ಅಂತ ನನಗೆ ಗೊತ್ತು, ಸುಮ್ಮನೆ ಇರು ಅಂತ ಹೇಳ್ತಾರೆ. ನಾನು ಯಾರು ಗೊತ್ತಾ, ನಾನು ಮಂಡ್ಯದ ಹುಡುಗಿ ಅಂತ ಅವಳು ಕೂಡ ಹೇಳ್ತಿರ್ತಾಳೆ. ನೀನು ಮಂಡ್ಯದ ಹುಡುಗಿ ಆದರೂ ನಾನು ಮಂಡ್ಯದ ಗಂಡು, ರೆಬೆಲ್ ಸ್ಟಾರ್ ಅಂಬರೀಷನ್ ಇನ್ನೊಂದು ಹೆಸರೇ ನಾನು ಅಂತ ಹೇಳಿ ಹೇಳ್ತಿರ್ತಾನೆ. ಅವನನ್ನು ಕೂಡ ಓಹೋ ನೋಡಿದ್ದೀನಿ ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ದೇವಿಯಾನಿನೂ ಮತ್ತು ಇಬ್ಬರು ಅಶ್ವಿನಿ ಕೂಡ ರೂಮಲ್ಲಿ ಇದ್ದಾಗ ದೇವಿಯಾನಿ ಬಂದ್ಬಿಟ್ಟು ಕೇಳ್ತಾಳೆ, ಅಲ್ಲ ನಿಂಗೇನು ತಲೆ ಕಟ್ಟಿದ್ಯಾ, ಸ್ವಲ್ಪ ತಾಗಿದ್ದಿದ್ದ ನಿನ್ನ ಕತ್ತಲಿರೋ ಚೈನ್ನ ಭೂಮಿ ನೋಡಿಬಿಡ್ತಿದ್ಲು, ಅವಾಗ ನಿಜ ಎಲ್ಲ ಗೊತ್ತಾಗ್ಬಿಡ್ತಿತ್ತು ಅಂತ ಹೇಳಿ ಹೇಳ್ತಾರೆ. ಅಯ್ಯೋ ನಾನೇನು ಬೇಕು ಅಂತ ಹಾಕ್ಕೊಂಡಿಲ್ಲ, ಬೈ ಮಿಸ್ಸಾಗಿ ಗೊತ್ತಾಗಿದ್ದು, ಇವಾಗ ಏನು ಸರಿ ಬಿಡಿ ತೆಗಿತೀನಿ ಅಂತ ಹೇಳಿ ಹೇಳ್ತಿರ್ತಾಳೆ. ತೆಗಿತೀನಿ ಅಂತಲ್ಲ, ನೀನು ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಜಾಗ್ರತೆಯಿಂದ ಇರು ಅಂತ ಹೇಳ್ತಿರ್ತಾಳೆ. ಸರಿ ಆಯಿತು ಬಿಡಿ, ನೀವು ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಹೇಳಿ ಈ ಕಡೆ ಚೈನ ತೆಗಿಯೋಕ್ಕೆ ಅಂತ ಹೇಳಿ ಹೊಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಅಲ್ಲಿ ಶ್ರವಣ್ ಕೂಡ ಬರ್ತಾನೆ. ಶ್ರವಣ್ ನೋಡಿಬಿಟ್ಟು ಏನು ಚೈನ್ ತೆಗಿತಿದ್ಯಾ ಮನಸ್ವಿ ಅಂತ ಹೇಳಿ ಕೇಳ್ತಿರ್ತಾನೆ. ಯಾಕೆ ಏನಾಯಿತು ಅಂತ ಕೇಳ್ತಿರ್ತಾನೆ. ಏನಿಲ್ಲ ಅಬ್ಬ, ಈ ಚೈನ್ ನೋಡಿದಾಗೆಲ್ಲ ನನಗೆ ಅಮ್ಮ ನೆನಪು ಬರ್ತಿರುತ್ತೆ, ಅದಕ್ಕೆ ನಾನು ಈ ಚೈನ್ ತೆಗಿತೀನಿ ಅಂತ ಚಿಕ್ಕಮ್ಮನ ಹತ್ರ ಹೇಳ್ತಿದ್ದೆ ಅಂತ ಹೇಳಿ ಏನೋ ಒಂದು ಮಾತು ಮರೆಸ್ತಾಳೆ. ಓ ಹೌದಾ, ಏನಾಗುತ್ತೆ ಅವರಿದ್ರೆ ಅಂತ ಕೇಳ್ತಿರ್ಬೇಕಾದ್ರೆ, ನಿಮ್ಮ ಅಮ್ಮನೇ ಅಪ್ಪ ನಿಂಗೆ ಹಾಕಿದ್ದು ಅಂತೇಳಿ ಶ್ರವಣ್ ಹೇಳ್ತಿರ್ತಾರೆ. ಹೌದು ಅಪ್ಪ ಗೊತ್ತು, ಅಮ್ಮ ಹಾಕಿರ್ಬೋದು, ಅದೇ ಅಮ್ಮನ ನೆನಪು ನಂಗೆ ತುಂಬ ಕಾಡ್ತಿರುತ್ತೆ ಈ ಚೈನ್ ನೋಡಿದಾಗೆಲ್ಲ, ಅದಕ್ಕೇ ಅಮ್ಮ ಸಿಗೋ ತನಕ ನಾನು ಈ ಚೈನ್ ಹಾಕ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ, ಅವ್ರು ಇದು ನೋಡಿದಾಗೆಲ್ಲ ಅವ್ರ ನೆನಪು ತುಂಬ ಆಗ್ತಿರುತ್ತೆ, ಅದಕ್ಕೆ ತೆಗ್ದಿಡೋಣ ಅಂತ ಹೇಳಿ ಚೈನ್ ತೆಗಿಯೋಣ ಅಂತ ಅಂದ್ಕೊಂಡಿದ್ದೆ ಅಂತೇಳಿ ಹೇಳ್ತಿರ್ತಾನೆ. ಅದಕ್ಕೆ ಶ್ರವಣಿಂದನೂ ಓ ಹೌದಾ, ಸರಿ ಆಯ್ತಪ್ಪ ತೆಗಿ ನಿನ್ನಿಷ್ಟ, ನಿಮ್ಮಮ್ಮ ಹೇಗಿದ್ರು ಸಿಕ್ಕೇ ಸಿಗ್ತಾರೆ, ಆವಾಗ ಮತ್ತೆ ಈ ಚೈನ್ನ ನಿಮ್ಮ ಅಮ್ಮನ ಕೈಯಿಂದನೇ ಹಾಕಿಸ್ತೀನಿ ನಾನು, ಸರಿ ಆಯಿತು ತೆಗಿ ಅಂತ ಹೇಳಿ ಈ ಕಡೆ ಶ್ರವಣ್ ಕೂಡ ಹೇಳ್ತಿರ್ಬೇಕಾದ್ರೆ ದೇವಿಯಾನಿಗೆ ಅದನ್ನ ನೋಡಿ ಖುಷಿ ಆಗ್ತಿರುತ್ತೆ. ಸರಿ ಆಯಿತು ತೆಗಿ ಅಂತ ಹೇಳ್ತಾರೆ. ಅವಳು ಅದೇ ಟೈಮ್ಗೆ ಚೈನ್ ಎಲ್ಲ ತೆಗ್ದು ಇಡ್ತಿರ್ತಾಳೆ. ಅದನ್ನ ನೋಡಿ ಶ್ರವಣ್ ಕೂಡ, ನಿನ್ನ ಕತ್ತಲ್ಲಿ ಚೈನ್ ಇಲ್ಲ ಅಂದರೆ ಏನೋ ಒಂಥರ ಫೀಲ್ ಆಗ್ತಿದೆ ನನಗೆ,
ಕತ್ತಲ್ಲಿ ಚೈನ್ ಇಡಬೇಕು, ಏನು ಮಾಡೋದು ಅಂತೇಳಿ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಸರಿ ಆಯಿತು ಇರು ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಅವನ ಹತ್ರ ಇರೋ ಕತ್ತಲ್ಲಿರೋ ಚೈನ ತೆಗೆದ್ಬಿಟ್ಟು ಕೊಡ್ತಾನೆ. ನೋಡು ನಿಮ್ಮ ಅಮ್ಮಗೆ ಆ ಚೈನು ನಿಮ್ಮಮ್ಮ ಹಾಕ್ಕೊಳ್ತಂಗೆ ಈ ಚೈನ್ ಆದರೂ ಹಾಕ್ಕೊಂಡ್ರಿ, ಈ ಚೈನ್ ಪೆಂಡೆಂಟಲ್ಲಿ ನಂದು ನಿಮ್ಮಮ್ಮನ ಫೋಟೋ ಇದೆ, ಇದನ್ನು ನೋಡಾದರೂ ಖುಷಿ ಪಡ್ತಾ ಇರು ನೀನು, ನಿಮ್ಮಮ್ಮ ಅಷ್ಟು ಬೇಗ ಸಿಗ್ತಾರೆ ಅಂತೇಳಿ ಹೇಳ್ತಾನೆ. ಹ್ಞೂ ಅಪ್ಪ ಸರಿ ಆಯಿತು ನೀವು ಹೇಳ್ದಂಗೆ ಆಗಲಿ, ಈ ಚೈನ್ ನಾನು ಹಾಕ್ಕೊಂಡೇ ಇರ್ತೀನಿ, ನಾನು ಯಾವುದೇ ಕಾರಣಕ್ಕೂ ನೀವು ಕೊಟ್ಟಿದ್ದ ಚೈನ್ ನಾನು ತೆಗಿಯಲ್ಲ ಅಂತೇಳಿ ಆ ಚೈನ್ನ ಇಸ್ಕೊಂಡು ಅವಳು ಕೂಡ ಹಾಕ್ಕೊತಾಳೆ. ಹಾಕೊಂಡಿದ್ದಕ್ಕೇ ಈ ಕಡೆ ದೇವಯಾನಿಗೆ ತುಂಬ ಅವಳಿಗೆ ಕೋಪ ಬರ್ತಾ ಇರುತ್ತೆ, ಇವಳು ಏನು ಈ ಥರ ಆಡ್ತಿದ್ದಾಳೆ ಅಂತೇಳಿ. ಈ ಕಡೆ ಭೂಮಿ ಮತ್ತು ಇಬ್ಬರು ಅಜಿತ್ ಕೂಡ ರೂಮಲ್ಲಿ ಇದ್ದಾಗ ಭೂಮಿ ಅವಳ ಬ್ಯಾಗಲ್ಲಿ ಏನೇನು ಇರುತ್ತೋ ಅದು ಬಟ್ಟೆ ಎಲ್ಲ ತೆಗ್ದುಬಿಟ್ಟು ಆಚೆ ಒಳಗಡೆ ಇರುತ್ತೆ ಅಂತ ನೋಡ್ತಿರ್ಬೇಕಾದ್ರೆ ಒಳಗಡೆ ಇರ್ತಾ ಇರ್ತಾಳೆ. ಈ ಕಡೆ ಅಜಿತ್ ಕೂಡ ಫೋನ್ ನೋಡ್ಕೊಂಡೆ ಕೂತಿರ್ತಾನೆ. ಅದೇ ಬಟ್ ಅವಳು ಯೂಸ್ ಮಾಡ್ತಿದ್ದ ಹಾಸಿಗೆ ಚಾಪೆ ಎಲ್ಲನೂ ಕೂಡ ಹಾಗಾಗೆ ಇರುತ್ತೆ. ಯಾರು ಯೂಸ್ ಮಾಡಿದ್ದಾರೆ ಏನು ಅಂತ ಹೇಳಿ ಅವಳಿಗೂ ಡೌಟ್ ಬರ್ತಾ ಇರುತ್ತೆ. ಅದನ್ನು ತೆಗೆದುಬಿಟ್ಟು ಎಲ್ಲ ಸೋಫಾ ಮೇಲೆ ಇಟ್ಬಿಟ್ಟು ಅಜಿತ್ ಕಡೆ ಫೇಸ್ ಮಾಡ್ಕೊಂಡು ಗುರಾಯಿಸ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಅಜಿತ್ ಏನು ನನ್ನನ್ನು ಯಾಕೆ ಗುರಾಯಿಸ್ತಿದ್ದೆ ನೀನು ಅಂತ ಕೇಳ್ತಿರ್ಬೇಕಾದ್ರೆ, ಇದನ್ನೆಲ್ಲ ಯಾರು ತೆಗ್ದು ಆಚೆ ಇಟ್ಟಿರೋದು, ಇದನ್ನೆಲ್ಲ ಯಾರು ಯೂಸ್ ಮಾಡಿರೋದು, ಎಲ್ಲ ಆಗಾಗೆ ಇಟ್ಟಿದ್ದಾರಲ್ವ ಅಂತ ಹೇಳಿ ಈ ಕಡೆ ಕೇಳ್ತಿರ್ಬೇಕಾದ್ರೆ ನನಗೇನು ಗೊತ್ತು ನನಗೇನು ಗೊತ್ತು ಅಂತ ಹೇಳ್ತಿದ್ದೆ. ಇಲ್ಲಿ ನಾನು ನೀವು ಇಬ್ಬರೇ ಇರೋದು ಸಾಹೇಬ್ರೆ, ನೀವಂತೂ ಕೆಲ್ಸಕ್ಕೆ ಹೋಗ್ತಾರೆ, ನಾನಂತೂ ಇರಲಿಲ್ಲ, ಹಂಗಿದ್ಮೇಲೆ ಯಾರು ಯೂಸ್ ಮಾಡ್ತಾರೆ ಇದನ್ನು ಅಂತ ಕೇಳಿದ್ರೆ ನನಗೇನಮ್ಮ ಗೊತ್ತು, ನನಗೇನು ಗೊತ್ತಿಲ್ಲ ಅಂತ ಹೇಳ್ತೀನಿ. ಏನು ನಿನ್ನ ಪ್ರಕಾರ ನೀನು ಇಲ್ಲ ಅಂತ ಹೇಳ್ಬಿಟ್ಟು ನಿನ್ನ ನೆನಪಲ್ಲೇ ನಾನು ಸೀರೆನ ಕಬೋರ್ಡಿಂದ ತೆಗ್ದು ಹಾಸಿಗೆ ಮೇಲೆ ಇಟ್ಟಿದ್ದು, ನೀನಿಲ್ಲ ಅಂತ ಹೇಳ್ಬಿಟ್ಟು ನೀನು ಯೂಸ್ ಮಾಡ್ತಿದ್ದ ಹಾಸಿಗೆನೆಲ್ಲ ನಾನು ಅದ್ರ ಮೇಲೆ ಮಲ್ಕೊತಿದ್ದೆ ಅಂತೇಳಿ ಅನಿಸ್ತಿತ್ತಾ ನಿನಗೆ ಅಂತ ಕೇಳ್ತಿರ್ಬೇಕಾದ್ರೆ ನಾನೆಲ್ಲ ಹೇಳಿದೆ, ನಾನು ಕೇಳಿದೆ ಅಷ್ಟೇ, ನೀವು ಈ ಥರ ಎಲ್ಲ ಮಾಡಿದ್ರಿಂದ ನಾನೆಲ್ಲ ಹೇಳಿದೆ, ಕುಂಬಳಕಾಯಿ ಕಳ್ಳ ಅಂದರೆ ನೀವ್ಯಾಕೆ ಕೆಕ್ಳು ಮುಡ್ಕೊಂಡು ನೋಡ್ಕೊತಿದ್ದೀರಾ, ನಾನು ಕೇಳಿದ್ದಷ್ಟೇ, ನೀವು ಈ ಥರ ಎಲ್ಲ ಮಾಡಿದ್ರಂತ ನಾನು ಎಲ್ಲೂ ಹೇಳೇ ಇಲ್ವಲ್ಲ ಸಾಹೇಬ್ರೆ, ಯಾಕೆ ಅಂತ ಕೇಳ್ತಿರ್ಬೇಕಾದ್ರೆ ನಾನು ಮಾಡಿದೆ ಅಂತ ನಾನು ನಿಂಗೆ ಹೇಳ್ತಿಲ್ಲ, ಈ ಥರ ನಿನ್ನ ಇಮ್ಯಾಜಿನೇಷನ್ ಹಂಗಿತ್ತು, ನಿನ್ನ ಕಣ್ಣಲ್ಲಿ ನೋಡ್ತಲ್ಲ ಹಂಗಿತ್ತು ಅಂತ ಹೇಳಿ ಹೇಳ್ತಿರ್ತಾನೆ. ಸರಿ ಆಯಿತು ಸರಿ ಆಯಿತು ನೀನೇನಾದರೂ ಮಾಡ್ಕೊಂಡು ನಾನು ಹೋಗಿ ಮಲ್ಕೊತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಹೋಗಿ ಮಲ್ಕೊಳ್ಳೋಕ್ಕೆ ಅಂತ ಹೇಳಿ ಹೋಗ್ತಿರ್ತಾರೆ. ಆದರೆ ಭೂಮಿಗೆ ಖುಷಿ ಆಗ್ತಿರುತ್ತೆ, ಅವಳು ಕೂಡ ಹೋಗಿ ಸಹ ಮಲ್ಕೊತಾಳೆ. ಅದೇ ಟೈಮ್ಗೆ ಈ ಕಡೆ ಅಜಿತ್ ಎಚ್ಚರ ಆಗುತ್ತೆ. ಅಜಿತ್ ಎಚ್ಚರ ಆಗ್ಬಿಟ್ಟು ಈ ಕಡೆ ಭೂಮಿ ಮುಖ ನೋಡ್ಕೊಂಡು ನಗ್ತಾ ಇರ್ತಾನೆ. ಒಳ್ಳೆ ಹುಡುಗಿಗಳು ಅಂತ ಹೇಳಿ ಅಂದ್ಕೊಂಡು ಏನೋ ಮನಸ್ಸಲ್ಲಿ ನಕ್ಕೊಂಡು ಅವನು ಕೂಡ ಮಲ್ಕೊಂಡ್ಬಿಡ್ತಾನೆ. ಬೆಳಿಗ್ಗೆ ಎದ್ದು ಅವನು ವರ್ಕೌಟ್ ಮಾಡ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಕೂಡ ಈ ಕಡೆ ಸತ್ಯನೂ ಕೂಡ ಬರ್ತಾನೆ. ಏನಪ್ಪ ಇವಾಗ ವರ್ಕೌಟ್ ಸ್ಟಾರ್ಟ್ ಮಾಡಿಬಿಟ್ಟು ಏನು ಮಾಡ್ತಿದ್ಯಾ ಅಂತ ಹೇಳಿ ಕೇಳಿದಾಗ, ಏನು ಅಜಯ್ ಸತ್ಯಣ್ಣ ನಿಂಗೆ ತಲೆ ಕೆಟ್ಟೋಗ್ಬಿಟ್ಟಿದ್ಯಾ, ಅಲ್ಲ ವರ್ಕೌಟ್ ಮಾಡ್ತಿದ್ದೀನಿ ಏನು ಮಾಡ್ತಿದ್ಯಾ ಅಂತ ಕೇಳ್ತಿದ್ಯಲ್ಲ, ನಿನ್ನ ಕಣ್ಣೆಲ್ಲಿದೆ, ನಿನ್ನ ಮನಸ್ಸಲ್ಲಿದೆ ಅಂತ ಕೇಳಿದೆ. ಅಲ್ಲಪ್ಪ ಇಷ್ಟು ದಿನ ಮಾಡಿರಲಿಲ್ವಲ್ಲ, ಇಷ್ಟು ದಿನ ಮಾಡಿಲ್ಲ ಅಂದರೆ ಒಂದು ವಾರದಿಂದ ಸ್ವಲ್ಪ ವರ್ಕ್ ಪ್ರೆಷರ್ ಇತ್ತು, ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಇವಾಗ ವರ್ಕೌಟ್ ಮಾಡ್ತಿದ್ದೀನಿ ಅಷ್ಟೇ ಅಂತೇಳಿ ಈ ಕಡೆ ಅಜಿತ್ ಕೂಡ ಹೇಳ್ತಿರ್ತಾನೆ. ನೀನು ಸಹ ಏನು ಭೂಮಿ ಥರನೇ ಆಡ್ತಿದ್ಯಾ ಸತ್ಯಣ್ಣ ಅಂತೇಳಿ ಹೇಳ್ತಿರ್ತಾನೆ. ಭೂಮಿ ಏನು ಆಡ್ತಿದ್ದಾಳೆ ಅಂತ ಕೇಳಿದಾಗ, ಭೂಮಿನ ಒಂದೊಂದು ಥರ ಆಡ್ತಿರ್ತಾಳೆ, ಅವಳು ಬಂದಾಗಲಿಂದ ನಾನು ನೋಡ್ತಿದ್ದೀನಿ ಅವಳನ್ನ ಅಂತೇಳಿ ಅಜಿತ್ ಕೂಡ ಹೇಳ್ತಿರ್ತಾನೆ. ಏನಪ್ಪ ಏನು ವಿಷಯ, ಏನು ನಡೀತಿದೆ ನಿಮ್ಮಿಬ್ಬರು ಮಧ್ಯದಲ್ಲಿ, ಏನೋ ನಡೀತಿದೆ ಅಲ್ವಾ, ಬಿಟ್ಕೊಡ್ತಿಲ್ಲ ನನಗೆ ಗೊತ್ತು, ನನಗನ್ಸುತ್ತೆ ನಿಮ್ಮಿಬ್ಬರು ಮನೇಲಿ ಪ್ರೇಮ ಆಗ್ಬಿಟ್ಟು ಅದು ಇದು ಎಲ್ಲ ನಡೆದಿದೆ ಅಲ್ವಾ ಅಂತೇಳಿ ಕಡೆ ಸತ್ಯ ಕೂಡ ಹೇಳ್ತಿರ್ತಾರೆ. ಅಯ್ಯೋ ದೇವ್ರೆ, ನೀನು ಭೂಮಿಕಿನ ಹೆಚ್ಚಾಗಿ ಆಡ್ತಿದ್ಯಾ, ಆ ಥರ ಏನೂ ನಡೆದಿಲ್ಲ, ಸುಮ್ಮನೆ ಇರು ಅಂತ ಹೇಳ್ತಾರೆ. ಮತ್ತೆ ಹೇಳು ಏನಾಯಿತು ಅಂತ ಹೇಳಿ ಈ ಕಡೆ ಸತ್ಯ ಕೂಡ ಹೇಳ್ತಾ ಇರ್ತಾನೆ. ಅದಕ್ಕೆ ಏನಿಲ್ಲ ಅಣ್ಣ, ಏನಾಯಿತು ಗೊತ್ತಾ ಅಂತ ಹೇಳ್ತಿರ್ತಾನೆ. ಹ್ಞೂ ಹೇಳು ನಿಜ ಹೇಳು ಅಂತ ಹೇಳ್ತಿರ್ತಾನೆ. ನಿಜನೇ ಹೇಳೋದು, ಏನಿಲ್ಲ, ಅವಳಿಲ್ಲ ಅಂತ ಹೇಳ್ಬಿಟ್ಟು ಅವಳು ಕಬೋರ್ಡಿಂದ ನಾನು ಸೀರೆ ತೆಗ್ದು ಅವಳ ನೆನಪಲ್ಲಿ ನಾನು ಇದ್ದೆ ಅಂತ ಅಂತಿದ್ದಾಳೆ. ಆಮೇಲಿಂದ ಅವಳಿಲ್ಲ ಅಂತ ಹೇಳ್ಬಿಟ್ಟು ನಾನು ಅವಳ ಹಾಸಿಗೆ ಎಲ್ಲ ಯೂಸ್ ಮಾಡ್ತಿದ್ದೆ ಅಂತೇಳಿ ಅವಳು ಅಂದ್ಕೊಂಡು ಏನು ನನ್ನ ಮೇಲೆ ಪ್ರೀತಿ ಆಗಿಬಿಟ್ಟಿದ್ದೆ ಅನ್ನೋ ಥರ ಅವಳು ಆಡ್ತಿದ್ದಾಳೆ. ನೀನು ಅದೇ ಥರ ಆಡ್ತಿದ್ಯಾ ಸತ್ಯಣ್ಣ ಅಂತೇಳಿ ಈ ಕಡೆ ಹೇಳ್ತಿ. ಓಹ್ ಹೌದಾ, ಹಂಗಾರೆ ನಿಜನೇ ಇರುತ್ತೆ ಬಿಡು, ನೀನು ನೋಡಿದ್ರೆ ನೀನು ಹಂಗೆ ಆಡ್ತಿದ್ಯಾ ಬಿಡು ಅಂತೇಳಿ ಈ ಕಡೆ ಸತ್ಯನೂ ಕೂಡ ಹೇಳ್ತಾನೆ. ಅಯ್ಯೋ ಸತ್ಯಣ್ಣ, ನಾನು ನಿನ್ಗೆ ಏನು ಹೇಳ್ತಿದ್ದೀನಿ ನಿನ್ಗೆ ಅರ್ಥ ಆಗ್ತಿಲ್ಲ, ನನಗೆ ಯಾವ ಪ್ರೀತಿನೂ ಇಲ್ಲ ಏನೂ ಇಲ್ಲ, ಅವಳ ಮೇಲೆ ಬರೀ ಕಾಳಜಿ ಅಷ್ಟೇ ಅಂತ ಹೇಳ್ತಿರ್ತಾನೆ. ಇನ್ಮೇಲೆ ನಿನಗೆ ಅವಳ ಮೇಲೆ ಕಾಳಜಿ ಇರೋದು ನಾನು ನೋಡಿದ್ದೀನಿ ಕಣಪ್ಪ, ನೀನು ಸುಮ್ಮನೆ ಇರು ಅಂತ ಈ ಕಡೆ ಸತ್ಯ ಕೂಡ ಹೇಳ್ತಾ ಇರ್ತಾನೆ. ನೀವಿಬ್ಬರು ಒಂದೇ ಅಂತ ಹೇಳಿ ಈ ಕಡೆ ಸುಮ್ಮನಾಗ್ತಾನೆ ಅಜಿತ್ ಕೂಡ. ಅದೇ ಟೈಮ್ಗೆ ಭೂಮಿ ಇಲ್ಲಿ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ದೇವ್ರ ಮನೆಗೆ ಬಂದು ಪೂಜೆ ಮಾಡ್ಕೊಂಡು ಹಾಡು ಹೇಳ್ತಾ ಇರ್ತಾಳೆ. ಹಾಡು ಹೇಳ್ತಿರ್ಬೇಕಾದ್ರೆ ಮನೆಯವ್ರು ಎಲ್ಲರೂ ಕೂಡ ಬರ್ತಾರೆ. ಆವಾಗ ಅವಳು ಒಂದು ರಥ ಹಿಡ್ಕೊಂಡಿರ್ತಾಳೆ, ಅದನ್ನು ಮುಗ್ಸೋಕ್ಕೆ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಕರೆದಿರ್ತಾರೆ, ಎಲ್ಲರೂ ಕೂಡ ಬರ್ತಾರೆ. ಎಲ್ಲರೂ ಬಂದುಬಿಟ್ಟು ಸರಿ ಆಯಿತು, ಅದೇ ಟೈಮ್ಗೆ ಸಂಗೀತ ಇದ್ದಳು, ಸರಿ ಆಯಿತು ನಿಂದು ರಥ ಹೇಗಿದ್ದು ಈ ಥರ ಅದು ಕಂಪ್ಲೀಟ್ ಮಾಡಬೇಕು, ನೀನು ಅಷ್ಟರಲ್ಲೇ ಮಂಗಳಾರತಿ ಮಾಡು ಅಂತ ಹೇಳಿ ಮಂಗಳಾರತಿ ಮಾಡಿಸ್ತಾಳೆ. ಅವಳ ಕೈಲೇ ಮಂಗಳಾರತಿ ಮಾಡಿಸಿ ಎಲ್ರಿಗೂ ಕೊಡು ಅಂತ ಹೇಳಿ ಹೇಳ್ತಿರ್ತಾಳೆ, ಎಲ್ರಿಗೂ ಕೊಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಮಂಗಳಾರತಿ ಮಾಡಿ ಎಲ್ರಿಗೂ ಕೊಡ್ತಾ ಇರ್ಬೇಕಾದ್ರೆ ಈ ಕಡೆ ಅಂಜು ಕೂಡ ಇಸ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಅವಳು ಏನು ಬೇಜಾರು ಮಾಡ್ಕೊಳ್ತು, ಅವಳು ಎಲ್ರಿಗೂ
ಕೊಡ್ತಾ ಇರ್ತಾಳೆ ಮಂಗಳಾರತಿನೂ ಕೂಡ. ಮಂಗಳಾರತಿ ಕೊಟ್ಟಾದ್ಮೇಲಿಂದ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ, ನೋಡು ಭೂಮಿ ನಿನ್ನ ವ್ರತ ಹೇಗಿದ್ರು ಕಂಪ್ಲೀಟ್ ಮಾಡಬೇಕು, ಅದಕ್ಕೆ ನೀನು ಹೇಗಿದ್ರು ಉಪವಾಸ ಇದ್ದರೆ ಉಪವಾಸ ಬಿಡಬೇಕು ಅಂದರೆ ದೇವ್ರ ಮುಂದೆ ಇರೋ ಪ್ರಸಾದ ತಿನ್ನು ಅಂತ ಹೇಳಿ ಹೇಳ್ತಿರ್ತಾಳೆ. ಸರಿ ಆಯ್ತು ಅಂತ ಅಂದ್ಕೊತಾ ಇರ್ಬೇಕಾದ್ರೆ ಅದೇ ಟೈಮ್ಗೆ ಸತ್ಯ ಇದ್ದವನು, ಅಯ್ಯೋ ಇರು ಭೂಮಿ ಒಂದು ನಿಮಿಷ, ನೀನು ಯಾಕೆ ತಿಂತೀಯ, ಹೆಂಗಿದ್ರು ಅಜಿತ್ ಇದ್ದಾನೆ, ಅಜಿತ್ ತಿನ್ನಿಸ್ತಾನೆ ಬಿಡು ಅಂತ ಹೇಳ್ತಿರ್ತಾಳೆ. ಸರಿ ಆಯಿತು ಹಾಗೆ ಮಾಡು, ನೀನು ತಾನೇ ಅವ್ನು ಕಾಪಾಡಿದ್ದು, ನೀನು ತಾನೇ ರಾಮ ಅವಳ ಜೀವನದಲ್ಲಿ, ನೀನು ತಿನ್ನಿಸು ಅಂತ ಸಂಗೀತ ಕೂಡ ಹೇಳಿರ್ತಾಳೆ. ಅದೇ ಟೈಮ್ಗೆ ಸಂಗೀತ ಇದ್ದವಳು ಹೇಗಿದ್ರೂ ರಥ ಕಂಪ್ಲೀಟ್ ಆಗಬೇಕು. ಸೊ ನಾಳೆ ನಾಡಿದ್ರಲ್ಲಿ ಇದು ಸೀತಾರಾಮಂದು ಕಲ್ಯಾಣೋತ್ಸವ ಇಟ್ಕೊಂಡಿದ್ದೀನಿ, ಅರ್ಚಕರು ಹೇಳಿದ್ದಾರೆ ಇನ್ನು 2 ಡೇಸಲ್ಲಿ ಹಿಡ್ಕೋಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ಅಂತ ಅವ್ರ ಅಜ್ಜಿ ಇದ್ದವರು ಕಲ್ಯಾಣೋತ್ಸವ ಮಾಡಬೇಕು ಅಂತಂದರೆ ಸುಮ್ಮನೆ ಅಲ್ಲ, ಅದು ರಾಮನ ಅನುಗ್ರಹ ಇರಬೇಕು ಅಂತೇಳಿ ಈ ಕಡೆ ಅವ್ರ ಅಜ್ಜಿ ಕೂಡ ಹೇಳ್ತಿರ್ಬೇಕಾದ್ರೆ, ಅದಕ್ಕೆ ಸಂಗೀತ ಹೇಳ್ತಿರ್ತಾಳೆ ಭೂಮಿಗೂ ಮತ್ತು ಅಜಿತ್ಗೂ, ನೀವಿಬ್ಬರು 2 ದಿನ ಮುಂಚೆ ನಿಮಗೆ ಹೇಳ್ತಿದ್ದೀನಿ, ನೀವಿಬ್ಬರು ರಜಾ ಹಾಕಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ನಾವಿಬ್ಬರು ರಜಾ ಹಾಕ್ಬೇಕಾ, ನಾನು ಯಾಕಮ್ಮ ರಜಾ ಹಾಕಬೇಕು, ಇದೆ ನೀವು ಮಾಡ್ಕೊಳ್ಳಿ ಪೂಜೆ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಕಣೋ ನೀವಿಬ್ಬರೇ ಪೂಜೆ ಕೂತ್ಕೋಬೇಕು, ನೀವಿಬ್ಬರೇ ಕಲ್ಯಾಣೋತ್ಸವ ಮಾಡಬೇಕು ಅಂದಾಗ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ. ಅದಕ್ಕೆ ಅವರಿಬ್ಬರು ನಾವಿಬ್ಬರು ಕೂತ್ಕೊಳ್ಳಲ್ಲ ಅಂತ ಹೇಳಿದಾಗ ಮನೆಯವರೆಲ್ಲ ಫುಲ್ ಶಾಕ್ ಆಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಮುಗ್ತಾಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳಿದೆ ಅವ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.